Welcome to my channel. Subscribe to my channel. ಎಲ್ಲರಿಗೂ ನಮಸ್ಕಾರ. 7ನೇ ತರಗತಿಯ ಸಮಾಜ ವಿಜ್ಞಾನ ಪಠ್ಯಪುಸ್ತಕ ಭಾಗ 1. ಅಧ್ಯಾಯ 9 ಪೌರನೀತಿ. ಶಾಸಕಾಂಗ, ಕಾರ್ಯಾಂಗ ಮತ್ತು ನ್ಯಾಯಾಂಗ ಪರಿಭಾಷೆಗಳ ಪರಿಚಯ. ಈ ಪಾಠದ ಪ್ರಶ್ನೋತ್ತರಗಳನ್ನು ತಿಳಿಯೋಣ. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಅಭ್ಯಾಸಗಳು. ಒಂದು ವಾಕ್ಯದಲ್ಲಿ ಉತ್ತರಿಸಿ. ಪ್ರಶ್ನೆ 1. ಶಾಸಕಾಂಗದ ಮೂಲ ಪದ ಯಾವುದು? ಉತ್ತರ. ಶಾಸಕಾಂಗ ಅಥವಾ ಪಾರ್ಲಿಮೆಂಟ್ ಎಂಬ ಪದವು ಫ್ರೆಂಚ್ ಭಾಷೆಯ ಪಾರ್ಲರ್ ಮತ್ತು ಲ್ಯಾಟಿನ್ ಭಾಷೆಯ ಪಾರ್ಲಿಮೆಂಟಮ್ ಎಂಬ ಶಬ್ದಗಳಿಂದ ಬಂದಿದೆ. ಇದರ ಅರ್ಥ ಮಾತನಾಡು, ಚರ್ಚಿಸು. ಪ್ರಶ್ನೆ 2. ಶಾಸಕಾಂಗ ಎಂದರೇನು? ಶಾಸಕಾಂಗವು ಒಂದು ರಾಷ್ಟ್ರಕ್ಕೆ ಅಗತ್ಯವಾದ ಹೊಸ ಕಾನೂನುಗಳನ್ನು ರೂಪಿಸುವ ಮತ್ತು ಅಸ್ತಿತ್ವದಲ್ಲಿರುವ ಕಾನೂನುಗಳನ್ನು ಮಾರ್ಪಾಡು ಮಾಡುವ ಹಾಗೂ ಅನುಪಯೋಗಿ ಕಾನೂನುಗಳನ್ನು ರದ್ದುಪಡಿಸುವ ಪರಮ ಅಧಿಕಾರವನ್ನು ಶಾಸಕಾಂಗ ಎನ್ನುವರು. ಪ್ರಶ್ನೆ 3. ಏಕಸದನ ಶಾಸಕಾಂಗ ಎಂದರೇನು? ಉತ್ತರ. ಶಾಸನವೊಂದು ಏಕೈಕ ಸದನವನ್ನು ಹೊಂದಿರುವುದೇ ಏಕಸದನ ಶಾಸಕಾಂಗ. ಪ್ರಶ್ನೆ 4. ದ್ವಿಸದನ ಶಾಸಕಾಂಗ ಎಂದರೇನು? 2 ಸದನಗಳನ್ನು ಹೊಂದಿರುವ ಶಾಸಕಾಂಗವೇ ದ್ವಿಸದನ ಶಾಸಕಾಂಗ. ಕಾರ್ಯಾಂಗ. ಅಭ್ಯಾಸಗಳು. ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ. ಶಾಸನಗಳನ್ನು ಅನುಷ್ಠಾನಗೊಳಿಸುವ ಅಂಗ ಕಾರ್ಯಾಂಗ. 2. ಆಧುನಿಕ ರಾಜ್ಯಗಳೆಲ್ಲವೂ ಕಲ್ಯಾಣ ರಾಜ್ಯ ಸ್ಥಾಪನೆಯ ಗುರಿಯನ್ನು ಹೊಂದಿವೆ. 3. ಆನುವಂಶಿಕ ವಿಧಾನವು ಏಕ ವ್ಯಕ್ತಿ ಕಾರ್ಯಾಂಗ ಮೂಲಕ ರಾಷ್ಟ್ರದ ಮುಖ್ಯಸ್ಥರನ್ನು ಆಯ್ಕೆ ಮಾಡುತ್ತದೆ. 4ನೇ ಬಿಟ್ಟ ಸ್ಥಳ. ಭಾರತದ ರಾಷ್ಟ್ರಪತಿಯವರು ಸಂಸದೀಯ ಚುನಾವಣೆಯ ಮೂಲಕ ಆಯ್ಕೆಯಾಗುತ್ತಾರೆ. ಒಂದು ವಾಕ್ಯದಲ್ಲಿ ಉತ್ತರಿಸಿ. ಪ್ರಶ್ನೆ 1. ಕಾರ್ಯಾಂಗ ಎಂಬ ಪದವು ಯಾವ ಮೂಲ ಪದದಿಂದ ಬಂದಿದೆ? ಉತ್ತರ. ಕಾರ್ಯಾಂಗ ಎಂಬ ಪದವು ಲ್ಯಾಟಿನ್ ಭಾಷೆಯ ಎಕ್ಸಿಕ್ಯೂ ಎಂಬ ಮೂಲ ಪದದಿಂದ ಬಂದಿದೆ. ಪ್ರಶ್ನೆ 2. ಆಡಳಿತಾತ್ಮಕ ಅಂಗವೆಂದು ಯಾವುದನ್ನು ಕರೆಯಲಾಗಿದೆ? ಕಾರ್ಯಾಂಗವನ್ನು ಆಡಳಿತಾತ್ಮಕ ಅಂಗವೆಂದು ಕರೆಯಲಾಗಿದೆ. ಪ್ರಶ್ನೆ ಸಂಖ್ಯೆ 3. ಕಾರ್ಯಾಂಗದ ನೈಜ ಮುಖ್ಯಸ್ಥರು ಯಾರು? ಪ್ರಧಾನಮಂತ್ರಿ ಕಾರ್ಯಾಂಗದ ನೈಜ ಮುಖ್ಯಸ್ಥರು. ಪ್ರಶ್ನೆ 4. ಪ್ರತ್ಯಕ್ಷ ಚುನಾವಣಾ ವಿಧಾನ ಎಂದರೇನು? ಉತ್ತರ. ಮತದಾರರು ನೇರವಾಗಿ ಮತ ಚಲಾವಣೆ ಮಾಡುವ ಪದ್ಧತಿಯನ್ನು ಪ್ರತ್ಯಕ್ಷ ಚುನಾವಣಾ ವಿಧಾನ ಎನ್ನುವರು. ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಕಾರ್ಯಾಂಗದ ಅರ್ಥವನ್ನು ತಿಳಿಸಿ. ಕಾರ್ಯನಿರ್ವಹಿಸು ಇದು ಕಾರ್ಯಾಂಗದ ಅರ್ಥವಾಗಿದೆ. ಪ್ರಶ್ನೆ 2. ಕಾರ್ಯಾಂಗದ ಯಾವುದಾದರೂ 2 ಮಹತ್ವಗಳನ್ನು ತಿಳಿಸಿ. ಕಾರ್ಯಾಂಗದ ಮಹತ್ವಗಳು: ಕಾನೂನನ್ನು ಅನುಷ್ಠಾನಗೊಳಿಸುವುದು, ಪರಿಣಾಮಕಾರಿ ಪ್ರಜಾಪ್ರಭುತ್ವದ ಸಾಧನ, ಕಲ್ಯಾಣ ರಾಜ್ಯದ ಸಾಧನ, ಕಾರ್ಯಾಂಗವೇ ಸರಕಾರದ ಯಂತ್ರ, ರಾಷ್ಟ್ರದ ಘನತೆಯ ಪ್ರತೀಕ. ಇವು ಕಾರ್ಯಾಂಗದ ಮಹತ್ವಗಳು.
ಪ್ರಶ್ನೆ 3. ಕಾರ್ಯಾಂಗವು ನಿರ್ವಹಿಸುವ 4 ಕಾರ್ಯಗಳನ್ನು ಬರೆಯಿರಿ. ಕಾರ್ಯಾಂಗವು ನಿರ್ವಹಿಸುವ ಕಾರ್ಯಗಳು ನೈಜ ಕಾರ್ಯಾಂಗ, ನಾಮಮಾತ್ರ ಕಾರ್ಯಾಂಗ, ಸಂಸದೀಯ ಕಾರ್ಯಾಂಗ, ಅಧ್ಯಕ್ಷೀಯ ಕಾರ್ಯಾಂಗ, ಏಕವ್ಯಕ್ತಿ ಕಾರ್ಯಾಂಗ, ಬಹುವ್ಯಕ್ತಿ ಕಾರ್ಯಾಂಗ, ರಾಜಕೀಯ ಕಾರ್ಯಾಂಗ ಮತ್ತು ಶಾಶ್ವತ ಕಾರ್ಯಾಂಗ. ನ್ಯಾಯಾಂಗ. ಅಭ್ಯಾಸಗಳು. ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ. ನ್ಯಾಯಾಂಗದ ಮೂಲ ಪದ ಲ್ಯಾಟಿನ್ ಭಾಷೆಯ ಜಸ್ಟಿಯಾ. ಎರಡನೇ ಬಿಟ್ಟ ಸ್ಥಳ ಹಕ್ಕುಗಳ ರಕ್ಷಕ ಎಂದು ನ್ಯಾಯಾಂಗವನ್ನು ಕರೆಯುತ್ತಾರೆ. 3. ನಾವು ಸಂವಿಧಾನದ ಅಡಿಯಲ್ಲಿದ್ದೇವೆ, ಆದರೆ ಸಂವಿಧಾನ ನ್ಯಾಯಾಧೀಶರು ಹೇಳಿದ ಹಾಗೆ ಎಂದು ಹೇಳಿದವರು ಚಾರ್ಲ್ಸ್ ಇವಾನ್ಸ್ ಹೋಯ್ಸ್. 4. ಸುಪ್ರೀಂ ಕೋರ್ಟ್ನ ಈಗಿನ ಮುಖ್ಯ ನ್ಯಾಯಾಧೀಶರು ಸೂರ್ಯಕಾಂತ್. ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ನ್ಯಾಯಾಂಗದ 2 ಮಹತ್ವವನ್ನು ಪಟ್ಟಿ ಮಾಡಿ. ನ್ಯಾಯಾಂಗದ ಯಾವುದಾದರೂ 2 ಕಾರ್ಯಗಳನ್ನು ತಿಳಿಸಿ. ಉತ್ತರ. ನ್ಯಾಯಾಂಗದ ಮಹತ್ವ ಕಾನೂನನ್ನು ರಕ್ಷಿಸುವುದು, ಹಕ್ಕು ಮತ್ತು ಸ್ವಾತಂತ್ರ್ಯಗಳಿಗೆ ರಕ್ಷಣೆ, ನಾಗರಿಕ ಭದ್ರತೆ ಮತ್ತು ಕಲ್ಯಾಣ, ರಾಜ್ಯದಲ್ಲಿ ಸುವ್ಯವಸ್ಥೆಯ ಸ್ಥಾಪನೆ, ಸಾರ್ವಜನಿಕರಲ್ಲಿ ನಂಬಿಕೆಯನ್ನು ಮೂಡಿಸುವುದು. ಪ್ರಶ್ನೆ 2. ನ್ಯಾಯಾಂಗದ ಯಾವುದಾದರೂ 2 ಕಾರ್ಯಗಳನ್ನು ತಿಳಿಸಿ. ನ್ಯಾಯಾಂಗದ ಕಾರ್ಯಗಳು ಕಾನೂನನ್ನು ಅರ್ಥೈಸುವುದು, ನ್ಯಾಯ ತೀರ್ಮಾನ, ಆಜ್ಞೆಗಳನ್ನು ಹೊರಡಿಸುವುದು, ಸಲಹೆ ನೀಡುವುದು, ನ್ಯಾಯಿಕ ವಿಮರ್ಶೆ.